Tap to activate. ಥ್ಯಾಂಕ್ ಯು ಜೀಸಸ್. ದೇವರ ನಮಗೆ ಸ್ತೋತ್ರವಾಗಲಿ. ಕರ್ತನಿಗೆ ಎಲ್ಲ ಆತ್ಮೀಯ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಒಂದು ಭಾನುವಾರದ ಆರಾಧನೆಯ ಪ್ರಾರ್ಥನೆ ಕೂಟಕ್ಕೆ ಇಲ್ಲಿರುವಂತ ಎಲ್ಲರಿಗೂ ಮತ್ತು ಆನ್ಲೈನ್ ನಲ್ಲಿ ವೀಕ್ಷಿಸುವಂತಹ ಎಲ್ಲ ದೇವರ ಮಕ್ಕಳಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಸೊ ದೇವರು ಈ ದಿವಸ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಸೊ ನಮ್ಮ ಪ್ರಾರ್ಥನೆ ಒಂದು ಕೂಟವನ್ನು ಆರಾಧಿಸುವಂತೆ ಮತ್ತೆ ಆತನನ್ನು ಕೊಂಡಾಡುವಂತೆ ಈ ಒಂದು ಪ್ರಾರ್ಥನೆ ಕೂಟ ಪ್ರಾರಂಭ ಮಾಡುವುದರ ಮುಂಚಿತವಾಗಿ ನಮ್ಮ ಕರಗಳನ್ನು ಮತ್ತೆ ಎತ್ತಿ ನಮ್ಮ ಕಣ್ಣುಗಳು ಮುಚ್ಚಿ ತೆರೆದಾಗಿಸಿ ಕೆಲವು ಹೊತ್ತು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಕೃಪೆಯ ಐಶ್ವರ್ಯಭರಿತನಾದಂತ ನನ್ನ ಹತ್ರ ಲೋಕದ ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ಕರ್ತನೆ. ಹೌದು ಕರ್ತನೆ, ವಿಶೇಷವಾಗಿ ಕರ್ತನೆ ಕಳೆದ ವಾರ ಎಲ್ಲ ಕೇಳುಗಂದ್ರ ಎಲ್ಲ ಅಪಾಯದಿಂದ ನಮ್ಮನ್ನು ಕಾಪಾಡಿದೆ, ತಪ್ಪಿಸಿದೆ. ಇಲ್ಲಿಗೆ ಸ್ತೋತ್ರವಾಗಲಿ ಕರ್ತನೆ. ವಿಶೇಷವಾಗಿ ಕರ್ತನೆ ಈ ಒಂದು ಮೇ ತಿಂಗಳ ಒಂದು 3ನೇ ಭಾನುವಾರದ ಆರಾಧನೆಯನ್ನು ಆರಾಧಿಸುವಂತೆ ಈ ಒಂದು ಆರಾಧನೆಯಲ್ಲಿ ಇಲ್ಲಿ ನಾಮನ್ನು ಕೊಂಡಾಡುವಂತೆ ಕೊಟ್ಟಂತೆ ಅವಕಾಶವಾಗಿ ಒಂದು ನಾಮನ್ನು ಕೊಂಡಾಡ್ತಾನೆ ಕರ್ತನೆ. ಹೌದು ಕರ್ತನೆ, ಅನೇಕ ಜನರು ಇದನ್ನು ನೋಡಬೇಕೆಂದರು ಅವರು ಕರ್ತನೆ ಮರಣಕ್ಕೆ ತುತ್ತಾಗಿದ್ದಾರೆ ಕರ್ತನೆ. ಆದರೂ ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಕರುಣಿಸಿ, ನಮ್ಮನ್ನು ದಯ ತೋರಿಸಿ ಈ ದಿನದಲ್ಲಿ ನೀವು ಜೀವಿತರ ಕಟ್ಟದಲ್ಲಿ ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಕರ್ತನೆ. ಎಲ್ಲ ಮಾಹಿತಿ ನಿನಗೆ ಸಲ್ಲಲಿ ಕರ್ತನೆ. ಇಲ್ಲಿ ನನ್ನ ಹೆಸರು ತೆಗೆಸಲ್ಪಡಲಿ, ನಿನ್ನ ಹೆಸರು ಮಾತ್ರ ಉನ್ನತಿಗೆ ಬರಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಆರಾಧನೆ ಪ್ರಾರಂಭವು ಕೊನೆಯು ಮತ್ತು ಮಧ್ಯಸ್ಥರು ಮತ್ತು ಕೊನೆಯು ನೀನಾಗಿ ನಡೆಸಬೇಕಂತ ಹೇಳಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿ. ಇವತ್ತು ಅದ್ಭುತವಾದ ಅವು ನಮ್ಮ ಆತ್ಮಿಕ ಆಹಾರಕ್ಕಾಗಿ ಬೇಕಾಗಿರುವಂತಹ ಅದ್ಭುತವಾದ ಆಹಾರವನ್ನು ನೀವು ಅನುಗ್ರಹಿಸಿಕೊಟ್ಟು ನಮ್ಮನ್ನು ಹೆಚ್ಚಾಗಿ ಕಾಯ್ದು ಕಾಪಾಡಿ ಅದ್ಭುತವಾದ ಆಶ್ರದ ಅದ್ಭುತಗಳು ಮಾರ್ಗಗಳು ನಮ್ಮ ಜೀವಿತದಲ್ಲಿ ನಾವು ನೋಡುವಂತೆ ಈ ಒಂದು ಆರಾಧನೆ ಪ್ರಾರಂಭ ಮಾಡುವಾಗ ನಮ್ಮ ಜೊತೆಗೆ ನಡೆಸಬೇಕಂತ ಹೇಳಿ ಎಲ್ಲ ಪ್ರಾರ್ಥನಾ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಯ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನೋಡಲೆರಡು ಕಣ್ಣ ಕೊಟ್ಟ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟ ಸ್ತೋತ್ರ ದೇವಾ. ನೋಡಲೆರಡು ಕಣ್ಣ ಕೊಟ್ಟ ಸ್ತೋತ್ರ ದೇವಾ, ಕೇಳಲೆರಡು ಕೈಯ ಕೊಟ್ಟ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನೋಡಲೆರಡು ಕಣ್ಣು ಕೊಟ್ಟ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಡೆಯಲೆರಡು ಕಾಲು ಕೊಟ್ಟ ಸ್ತೋತ್ರ ದೇವಾ, ದುಡಿಯಲೆರಡು ಕೈಯ ಕೊಟ್ಟ ಸ್ತೋತ್ರ ದೇವಾ. ನಡೆಯಲೆರಡು ಕಾಲು ಕೊಟ್ಟ ಸ್ತೋತ್ರ ದೇವಾ, ದುಡಿಯಲೆರಡು ಕೈಯ ಕೊಟ್ಟ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಪ್ರೀತಿಸಲು ಮನಸ್ಸು ಕೊಟ್ಟ ಸ್ತೋತ್ರ ದೇವಾ, ಕ್ಷಮಿಸಲೆಂದು ಹೃದಯ ಕೊಟ್ಟ ಸ್ತೋತ್ರ ದೇವಾ. ಪ್ರೀತಿಸಲು ಮನಸ್ಸು ಕೊಟ್ಟ ಸ್ತೋತ್ರ ದೇವಾ, ಕ್ಷಮಿಸಲೆಂದು ಹೃದಯ ಕೊಟ್ಟ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಮೆದುಳು ಬಂದು ಅರಿವು ಕೊಟ್ಟ ಸ್ತೋತ್ರ ದೇವಾ, ನುಡಿಯಲ್ಲೊಂದು ಬಾಯಿ ಕೊಟ್ಟ ಸ್ತೋತ್ರ ದೇವಾ. ಮೆದುಳು ಬಂದು ಅರಿವು ಕೊಟ್ಟ ಸ್ತೋತ್ರ ದೇವಾ, ನುಡಿಯಲ್ಲೊಂದು ಬಾಯಿ ಕೊಟ್ಟ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ.
ನನಗಾಗಿ ಜೀವ ಕೊಟ್ಟು ಸ್ತೋತ್ರ ದೇವ, ಮರಣವನ್ನು ಗೆದ್ದು ಬಂದ ಸ್ತೋತ್ರ ದೇವ, ನನಗಾಗಿ ಜೀವ ಕೊಟ್ಟು ಸ್ತೋತ್ರ ದೇವ, ಮರಣವನ್ನು ಗೆದ್ದು ಬಂದ ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ. Thank you, Jesus. Praise the Lord. ದೇವರ ಸ್ತೋತ್ರವಾಗಲಿ. Hallelujah. Praise the Lord. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಈ ಒಂದು ಬೆಳಗಿನ ಕ್ಷಣದಲ್ಲಿ ಈ ಒಂದು ಭಾನುವಾರದ ಆರಾಧನೆಯ ಒಂದು ದಿವಸದಲ್ಲಿ ದೇವರು ನಮ್ಮ ಆತ್ಮಿಕ ಲಾಭಕ್ಕಾಗಿ ಕೊಟ್ಟಂತ ಆತ್ಮಿಕ ಅನುದಿನದ ಆಹಾರವನ್ನು ನಾವು ನೋಡಿಕೊಳ್ಳೋಣ. Hallelujah. Thank you, Jesus. Praise the Lord. Hallelujah. ವಿಬಾಲ ದೂರಿ ವಿಖಾಬಲಂದರ ಶಿಖಾರಬಲಂದರ ಬಲ ಪವಿತ್ರಾತ್ಮ ಶಕ್ತಿಯಲ್ಲಿ ಎಳೆದು ಬರುವುದಕ್ಕಾಗಿ ಸ್ತೋತ್ರವಾಗಲಿ. Hallelujah. Thank you, Jesus. ಸೊ ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನ. The book of Matthew chapter 18 verse 14. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ತನ್ನನ್ನು ಹೆಚ್ಚಿಸಿಕೊಳ್ಳುವನು ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡುವನು ಎಂಬುದಾಗಿ. Hallelujah. ಸೊ ದೇವರು ಈ ವಾಕ್ಯವನ್ನು ನಮ್ಮ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಲಿ. ಕರ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನದಲ್ಲಿ, ಪ್ರತಿಯೊಬ್ಬನು ತನ್ನನ್ನು ಹೆಚ್ಚಿಸಿಕೊಳ್ಳುವನು ಏನಾಗ್ತಾನೆ? ತಗ್ಗಿಸಲ್ಪಡ್ತಾನೆ. Hallelujah. ಪ್ರತಿಯೊಬ್ಬನು ತಗ್ಗಿಸಿಕೊಳ್ಳುವಂತನು, ಯಾವನು ತಾನು ತಗ್ಗಿಸಿಕೊಳ್ಳುತ್ತಾನೋ ಅವನು ಏನಾಗ್ತಾನೆ? ಹೆಚ್ಚಿಸಲ್ಪಡುವುದಾಗಿ ದೇವರು ಕೊಟ್ಟಂತ ಈ ಒಂದು ಸತ್ಯವೇದ ಭಾಗದಲ್ಲಿ ನಾವು ನೋಡುವರಾಗುತ್ತೇವೆ. ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ಮಕ್ಕಳೇ, ಸೊ ಇಲ್ಲಿ ತಂದೆ ದೇವರು ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳ್ತಾರೆ. Hallelujah. ಸೊ ಯಾವ ಜನ ಹೆಚ್ಚಿಸ್ಕೊತಾರೆ, ಯಾರು ತಗ್ಗಿಸ್ಕೊತಾರೆ ಎಂಬುದಾಗಿ. ಸೊ ಇಲ್ಲಿ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಒಂದು ಸಾಮ್ಯವನ್ನು ಹೇಳುವಂತರಾಗಿದ್ದಾರೆ. ಆ ಸಾಮ್ಯ ಏನಾಗಿದ್ದಾರೆ ಅಂದ್ರೆ, ಇಬ್ಬ ವ್ಯಕ್ತಿಗಳಿಗೆ ದೇವರನ್ನು ಹೇಳ್ತಾ ಇದ್ದಾರೆ. ಇಬ್ಬ ವ್ಯಕ್ತಿಗಳ ವಿಷಯದಲ್ಲಿ ಒಬ್ಬನು ಪರಿಸರದವನು, ಇನ್ನೊಬ್ಬನು ಸುಂಕದವನು. ಸೊ ಇವರು ಇಬ್ಬರ ವಿಷಯದಲ್ಲಿ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾರೆ, ಅವರ ಪ್ರಾರ್ಥನೆ ಹೇಗಿದೆ ಎಂಬುದಾಗಿ ಸೊ ದೇವರಿಗೆ ನಮ್ಮನ್ನು ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. Hallelujah. ಸೊ ದೇವರ ಸ್ತೋತ್ರವಾಗಲಿ. ಪರಿಸಾಯನ ಪ್ರಾರ್ಥನೆ ಎಂತದ್ದಾಗಿತ್ತು, ಆ ಸುಂಕದವನ ಪ್ರಾರ್ಥನೆ ಹೇಗಿತ್ತು ಎಂಬುದಾಗಿ ದೇವರು ಒಂದು ಸಾಮ್ಯದಲ್ಲಿ ಹೇಳ್ತಾ ಇದ್ದಾರೆ. ಸೊ ಪರಿಸಾಯದನು ದೇವರ ಆಲಯಕ್ಕೆ ಬರ್ತಾನೆ, ಸುಂಕದವನು ಬರ್ತಾನೆ. ಸೊ ಸುಂಕದವನು ನಿಂತುಕೊಂಡು ದೇವರಿಗೆ ಪ್ರಾರ್ಥಿಸ್ತಾನೆ. ಏನಂತೆ? ದೇವರೇ, ನಾನು ನೀತಿವಂತನು, ಈ ಸುಂಕದವನಂತೆ ನಾನಲ್ಲ. ಹೆಂಗಿಂತೆ? ನಾನು ಈ ಸುಂಕದವಂತೆ ಇಲ್ಲ, ಬೇರೆಯವರಾಗೆ ನಾನು ಸುಲುಕೊಳ್ಳುವನಲ್ಲ, ಮೋಸ ಮಾಡುವನಲ್ಲ, ಆದರ್ತನ ಮಾಡುವನಲ್ಲ, ಮತ್ತೆ ನಾನು ಒಳ್ಳೆಯವನು, ನಾನು ನೀತಿವಂತನಲ್ಲದಾಗಿ ಆ ಪರಿಸಾಯನು ದೇವರ ಮುಂದೆ ಪ್ರಾರ್ಥಿಸ್ತಾ ಇದ್ದಾನೆ. ಸೊ ಏನ್ ಮಾಡ್ತಾನೆ? ದುಡಿಬಂತ ಮತ್ತೇನ್ ಮಾಡ್ತಾನಂತ ಆತನು? ತಾನು ದುಡಿಬೇಕಂತ ನಾನು ದುಡಿಬಂತ ಒಂದು ಆ ಸಂಬಳದಲ್ಲಿ ಏನ್ ಮಾಡ್ತೀನಿ? ದಶಮ ಭಾಗ ಕೊಡ್ತೀನಿ, ಮತ್ತೆ ವಾರಕ್ಕೆ 2 ಅವರ್ತಿ ಏನ್ ಮಾಡ್ತೀನಿ? ನಾನು ಉಪವಾಸ ಮಾಡ್ತೇನೆ ಅಂತ ಹೇಳಿ ದೇವರಿಗೆ ಪ್ರಾರ್ಥಿಸ್ತಾ ಇದ್ದೀನಿ. ಅದಕ್ಕಾಗಿ ನಾನು ಏನ್ ಮಾಡ್ತೇನೆ? ನಿಮಗೆ ಸ್ತೋತ್ರ ಹೇಳ್ತೇನೆ. Hallelujah. ನೋಡಿ, ಈತನ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಪರಿಸಾಯದವನು ನಾನು ಎಷ್ಟು ಒಳ್ಳೆಯವನು, ಎಷ್ಟು ನೀತಿವಂತನಾಗಿ ಸೊ ದೇವರಿಗೆ ಹೇಳ್ಕೊತಾ ಇದ್ವಿ. ಸೊ ನಾನು ಹಂಗ ಮಾಡ್ತಾ ಇದ್ದೀನಿ. ಸೊ ನಾ ಬೇರೆ ಹತ್ರ ಬೇರೆಂಗಿಲ್ಲ, ನಾ ಸುಳ್ಕೊಳ್ಳೋದಿಲ್ಲ, ನಾ ಕಳ್ಳತನ ಮಾಡೋದಿಲ್ಲ, ನಾ ವ್ಯಭಿಚಾರ ಮಾಡೋದಿಲ್ಲ, ಆದರ್ತನ ಮಾಡೋದಿಲ್ಲ, ನಾ ಬೇರೆಂಗಿಲ್ಲ, ನಾ ಒಳ್ಳೆಯವನಿದ್ದೀನಿ. ಮತ್ತೆ ನನ್ನ ದುಡಿಯ ಮೇಲೆ ಏನ್ ಮಾಡ್ತೀನಿ? ನಾನು 10ರ ಭಾಗ ಕೊಡ್ತೀನಿ, 2 ದಿವಸ ಏನ್ ಮಾಡ್ತೀನಿ? ವಾರದಲ್ಲಿ ಉಪವಾಸ ಮಾಡ್ತೀನಿ, ಆದ್ದರಿಂದ ನಿಮಗೆ ಸ್ತೋತ್ರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈತನ ಪ್ರಾರ್ಥನೆ ಹೀಗಾಯ್ತು. ಅದೇ ರೀತಿಯ ಸುಂಕದವನ ಪ್ರಾರ್ಥನೆ ಹೇಗಿತ್ತಂದ್ರೆ, ಆತನು ಆಕಾಶದ ಕಡೆಗೆ ಕಣ್ಣೆತ್ತು ನೋಡದೆ ಏನ್ ಮಾಡ್ತದೆ? ತನ್ನ ಎದೆಯನ್ನು ಬೆಳೆದುಕೊಂಡು
ಯೇಸುವೇ ಪಾಪಿಯಾದ ನನ್ನನ್ನು ಕರುಣಿಸುವುದಾಗಿ ಆ ಸುಂಕದವನು ದೇವರನ್ನು ಬೇಡುತ್ತಾ ಇದ್ದಾನೆ. ಅಲ್ಲಲ್ಲೆಯ ದೇವರ ಸ್ತೋತ್ರವಾಗಲು ದೇವರ ಮಕ್ಕಳೇ, ಆ ಸುಂಕದವರ ಪ್ರಾರ್ಥನೆ ಏನಾಗಿತ್ತು? ತಗ್ಗಿಸಿಕೊಂಡು ಮಾಡುವಂತಹ ಪ್ರಾರ್ಥನೆ ಆಗಿತ್ತು. ಆತನು ತೋರುವಂಥದ್ದು ಏನಾಗಿತ್ತು? ದೀನತೆಯಿಂದ ದೇವರ ಮುಂದೆ ಆತನು ತಗ್ಗಿಸಿಕೊಳ್ತಾ ಇದ್ದಾನೆ. ಆ ಪರಿಸರದವನು ದೇವರ ಮುಂದೆ ಏನ್ ಮಾಡ್ತಾ ಇದ್ದಾನೆ? ತನ್ನ ತಾನು ಹೆಚ್ಚಿಸಿಕೊಳ್ತಾ ಇದ್ದಾನೆ. ಆದರೆ ಆ ಸುಂಕದವನು ನಾನು ಪಾಪಿ, ದೇವರೇ ನನ್ನ ಕರುಣಿಸುವುದನಾಗಿ ಆ ದೇವರು ಮುಂದೆ ಆತನು ಏನ್ ಮಾಡ್ತಾ ಇದ್ದಾನೆ? ಅಳುತ್ತಾ ಇದ್ದಾನೆ. ಸಾತನ ಮನಸ್ಸಿಲ್ಲ ಕಣ್ಣೆತ್ತು ನೋಡೋದು ಕಡೆವಾಗಿ ಆಕಾಶದ ಕಡೆಗೆ. ಆ ದೇವಾಲಯ ಹೋದಾಗ ಆತನು ಕಣ್ಣೆತ್ತು ನೋಡಕ್ಕೂ ಮನಸ್ಸಿದ್ದಾನೆ. ಎದೆ ಬಡುಕುತ್ತಾ ಅಳುತ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾರೆ ಕರ್ತನ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಅಲ್ಲಿ ಯಾರು ನೀತಿವಂತರು ಎಣಿಸಲ್ಪಟ್ಟಂತೆ? ಆ ಸುಂಕದವನು. ಆ ನಾಡಿನಲ್ಲಿ ಆ ಸಮಯದಲ್ಲಿ ನೋಡ್ಬೇಕಾದ್ರ ಇಸ್ರಾಯೇಲ್ ಅಲ್ಲಿ ರೋಮನ್ ರಾಜ್ಯದಲ್ಲಿ ಈ ರೋಮನ್ ಒಂದು ಗವರ್ಮೆಂಟ್ ಅಲ್ಲಿ ಸುಂಕದವ್ರಿಗೆ ಏನಾಗಿತ್ತು? ಯಾರು ಇಷ್ಟಪಡ್ತಾ ಇರಲಿಲ್ಲ. ಅವ್ರಿಗೆ ಒಂದು ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ರು. ಯಾರು ಏನ್ ಮಾಡ್ತಾ ಇದ್ರು? ಎಲ್ಲರೂ ದ್ವೇಷಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಕರಿ ಏನಾಗಿತ್ತು? ಸುಲಭ ಡ್ಯೂಟಿ, ಟ್ಯಾಕ್ಸ್ ವಸೂಲ್ ಮಾಡುವಂತ ಡ್ಯೂಟಿ ನೋಡ್ಬೇಕಾದ್ರೆ ಗವರ್ಮೆಂಟ್ ಜಾಬ್ ಆಗಿತ್ತು. ಆದ್ರೂ ಯಾರು ಅವನಿಗೆ ಬೆಲೆ ಕೊಡ್ತಾ ಇದ್ದಿಲ್ಲ. ಯಾರು ಆತನಿಗೆ ಗಮನಿಸ್ತಾ ಇದ್ದಲ್ರಿ. ಅದಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡು ದೀನತೆಯಿಂದ ಆ ದೇವರ ಸನ್ನಿಧಾನದಲ್ಲಿ ಆತನು ದೇವರ ಮುಂದೆ ಬೇಡುತ್ತಾ ಇದ್ದಾನೆ. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇಬ್ಬರಲ್ಲಿ ಯಾರು ನೀತಿವಂತರು ಎಣಿಸ್ತಾರಂತೆ? ಆ ಸುಂಕದವನ ಪ್ರಾರ್ಥನೆ ಏನಾಗಿತ್ತು? ದೇವರು ಕೇಳಿದರಂತೆ. ಆತನೇ ನೀತಿವಂತನಾಗಿ, ಆತನೇ ಒಳ್ಳೆಯವನಂತ ಹೇಳಿ ನಿರ್ಣಯ ಆಗಿ ಆತನು ಹೋಗಿದನಂದ್ರಿ. ಅದಕ್ಕೆ ಕರ್ತನ ದೇವರ ಮಕ್ಕಳೇ, ಇವತ್ತು ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂದ್ರೆ ನಾವು ತಗ್ಗಿಸ್ಕೊಂಡಿರ್ಬೇಕು. ಇವತ್ತು ದೇವರಲ್ಲಿ ನಾವು ಹೆಚ್ಚಿಸಬಹುದಾದರೆ ನಾವೇನು ತಗ್ಗಿಸಲ್ಪಡ್ತೇವಂತೆ. ಇವತ್ತು ನಾವು ದೇವರಲ್ಲಿ ತಗ್ಗಿಸ್ಕೊಂಡ್ರೆ, ನಮಗೆ ನಾವು ಕೆಳಮಟ್ಟ ನೋಡಿದರೆ ಆ ದೇವರು ನಮಗೆ ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನದಲ್ಲಿ, ನೀನು ಹೆಚ್ಚಿಸಿಕೊಳ್ಳೋದಾದರೆ ಏನಾಗ್ತೀಯಾ? ತಗ್ಗಿಸಲ್ಪಡ್ತೀಯಾ. ನೀನು ತಗ್ಗಿಸಿಕೊಳ್ಳೋದಾದರೆ ನೀನು ಹೆಚ್ಚಿಸಲ್ಪಡ್ತೀಯಾ. ಆ ಒಂದು ಸುಂಕದವನ್ನು ತಗ್ಗಿಸಿಕೊಂಡನು, ಅವನು ದೇವರಲ್ಲಿ ಹೆಚ್ಚಿಸಲ್ಪಟ್ಟನು ಪ್ರಿಯರೇ. ಆದರೆ ಫರಿಸಾಯದನು ತನಗ್ತಾನು ಬಿಲ್ಡಪ್ ಮಾಡ್ಕೊಂಡನು, ದೇವರ ಮುಂದೆ ಹೆಚ್ಚಿಸ್ಕೊಂಡನು. ನಾನು ಹಂಗ್ ಮಾಡ್ತೀನಿ, ನಾನು ಎಷ್ಟು ಪ್ರೇಯರ್ ಮಾಡ್ತೀನಿ, ಅಷ್ಟು ಕಾಣಿಕೆ ಕೊಡ್ತೀನಿ, ನಾನು ಅವರಂಗಿಲ್ಲ, ನಾನೇ ಬೇರೆ ಅಂತ ಹೇಳಿ ಜನ ಕೊಚ್ಕೊಂಡು ಪ್ರಾರ್ಥಿಸ್ತಾ ಇದ್ದಾನೆ. ಆದರೆ ದೇವರು ಆತನ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ. ಅಲ್ಲಲ್ವೇ ಕರ್ತನಲ್ಲಿ ದೇವರ ಮಕ್ಕಳು, ಇವತ್ತು ನಾನು ನೀನು ಕೂಡ ಆ ದೇವರ ಮುಂದೆ ನಾವು ಹೆಚ್ಚಿಸಿಕೊಂಡು ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಗೆ ಏನಿಲ್ಲ, ಉತ್ತರ ಇಲ್ಲ. ಇವತ್ತು ನಾವು ಕೂಡ ನಮ್ಮ ಜೀವನದಲ್ಲಿ ಆ ಸಂಕಟವನ್ನು ಏನ್ ಮಾಡ್ಬೇಕು? ಚರ್ಚೆ ಹೋದ ಹೃದಯದಿಂದ, ನೊಂದಂತ ಮನದಿಂದ, ದೀನ ಮನಸ್ಸಿನಿಂದ ನಾವು ದೇವರಿಗೆ ಪ್ರಾರ್ಥಿಸೋದಾದರೆ ಆ ದೇವರ ಮುಂದೆ ನಾವೇನಾಗ್ತೀವಿ? ಹೆಚ್ಚಿಸಲ್ಪಡ್ತೀವಿ. ಅಲ್ಲಲ್ವ್ಯಾ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಪೇತ್ರ ವಿಷಯದಲ್ಲಿ ಕೂಡ ನೋಡ್ತೇವೆ. ಪೇತ್ರನು ಯಾವಾಗ್ಲೂ ನಾನು ಯೇಸು ಕ್ರಿಸ್ತನಿಗೆ ತುಂಬಾ ಪ್ರೀತಿಸ್ತಿದ್ದೀನಿ, ನನ್ನ ದೇವರಿಗೆ ನಾನು ತುಂಬಾ ಮಮತೆ ಇಟ್ಟಿದ್ದೀನಿ, ನಾನು ಯೇಸು ಕ್ರಿಸ್ತನ ಮೇಲೆ ತುಂಬಾ ಮಮತೆ, ಆತನಿಗೆ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳಿದನು. ಆದ್ರೆ ಕೊನೆಯಲ್ಲಿ ಏನ್ ಮಾಡಿದ್ರು ಪ್ರಿಯರೇ? ಯೇಸು ಸ್ವಾಮಿ ಯಾರು ನನಗೆ ಗೊತ್ತೇ ಇಲ್ಲ ಅಂದ್ರು. ಅಲ್ಲಲ್ವೇ? ಯಾಕಂದ್ರೆ ಅಲ್ಲಿ ತಾನು ಪೇತ್ರನು ಹೆಚ್ಚಿಸಿಕೊಂಡಿದ್ದನು. ಕೊನೆಯ ಸಮಯದಲ್ಲಿ ದೇವರಿಗೆ ಯೇಸು ಕ್ರಿಸ್ತನಿಗೆ ಒಂದು ಫರಿಸಾಯರು ಅವರೆಲ್ಲರೂ ಆತನ ಹಿಡಿದು ಶಿಲುಬೆಗೆ ಹಾಕಿದಾಗ ಅನೇಕ ಜನ ಗುರುತಿಸಿ, ನೀನು ಕೂಡ ಆತನ ಜೊತೆ ಇದ್ದವನಲ್ವಾ ಅಂತಂದಾಗ, ಇಲ್ಲ ಯೇಸು ಯಾರು ನನಗೆ ಗೊತ್ತೇ ಇಲ್ಲ. ಒಂದಲ್ಲ 3 ಸಲ ಅವನೇನ್ ಮಾಡ್ತಾನೆ? ಪೇತ್ರನು ದೇವರಿಗೆ ಎಲ್ಲ ಬೆಳಿತಾನೆ. ಅಲ್ಲೆಲ್ಲೂಯಾ. ಆದ್ರೆ ಅದೇ ಶಿಷ್ಯರ ಒಂದು ಗುಂಪಿನಲ್ಲಿ ಇನ್ನೊಬ್ಬ ಶಿಷ್ಯ ನೋಡ್ತೇವ್ರಿ, ಯೋಹಾನನಿಗೆ. ಅಲ್ಲೆಲ್ಲೂಯಾ. ಆತನಿಗೆ ಏನಾಗಿತ್ತು? ಏನ್ ಮಾಡ್ತಿದ್ದಾನೆ ಅಂದ್ರೆ, ನಾನು ದೇವರಿಗೆ ಪ್ರೀತಿಸಕ್ಕಿಂತ ಯೇಸು ಕ್ರಿಸ್ತ ನಮ್ಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಇದ್ದಾರೆ. ನಾನು ಪ್ರೀತಿ ಮಾಡ್ತಾ ಅಂತ ಹೇಳ್ತಾ ಇದ್ದೀನಿ ಯೋಹಾನನು. ಆ ಯೇಸು ಕ್ರಿಸ್ತನ ದೇವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಆತನು ಸಂತೋಷ ಪಡ್ತಾ ಇದ್ದಾನೆ. ಆದರೆ ಕೊನೆಯ ಸಮಯದಲ್ಲಿ ಪೇತ್ರ ಯೇಸು ಕ್ರಿಸ್ತನ ಜೊತೆ ಇರಲಿಲ್ಲ. ಆ ಒಂದು ಪ್ರಿಯನಾದ ಶಿಷ್ಯನಾಗಿರುವಂತಹ ಯೋಹಾನನು ದೇವರಿಗೆ ಶಿಲುಬೆಗೆ ಹಾಕಿದ ಆ ಪಕ್ಕದಲ್ಲೇ ಯೋಹಾನನ ತುಂಬಬೇಕು. ಯಾಕಂದ್ರ ಯಾವಾಗ ಏನ್ ಮಾಡ್ಬೇಕು? ದೇವರಲ್ಲಿ ತಗ್ಗಿಸ್ಕೋಬೇಕ್ರಿ.
ಆ ತಗ್ಗಿಸಿಕೊಂಡು ಇದ್ದಾಗ ಅದು ದೇವರಿಗೆ ಮಹಿಮೆ ಆಗುತ್ತೆ. ಹಲ್ಲೆಲೂಯಾ. ಸೊ ಅದು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತೆ. ಹಲ್ಲೆಲೂಯಾ. ಸೊ ದೇವರ ಸ್ತೋತ್ರವಾಗಲಿ. ಇವತ್ತು ಅನೇಕ ಜನರು ನಾವು ನೋಡ್ತೇವೆ ಈ ಲೋಕದಲ್ಲಿ ಅವರು ಬಹಳ ಗರ್ವ ಅಹಂಕಾರದಿಂದ ಮೆರೀತಾರೆ. ನಾನು ಹಂಗೆ, ನಾನು ಹಿಂಗೆ, ಅವ್ರು ಹಿಂಗೆ. ಇವತ್ತು ದೇವರಲ್ಲಿ ಇದೆಯಾ? ಓಕೆ. ಆದ್ರೆ ಇನ್ನೊಬ್ರು ನೋಡು ಹೀಯಾಳಿಸ್ಬೇಡ. ನಾನು ಇಷ್ಟು ವಾಕ್ಯ ಓದ್ತೀನಿ, ಅಷ್ಟು ಪ್ರೇಯರ್ ಮಾಡ್ತೀನಿ, ನಾನು ಇಷ್ಟು ದಶಕ ಹೊರ ಕೊಡ್ತೀನಿ, ವಾರದಲ್ಲಿ 2 ಸಲ ಉಪವಾಸ ಮಾಡ್ತೀನಿ ಅಂತ ನಾವು ಚಂದ ಕೊಚ್ಕೋಬಾರ್ದ್ರಿ. ಯಾಕಂದ್ರ ನಾವು ದೀನತೆಯಿಂದ ಪ್ರಾರ್ಥಿಸ್ಬೇಕು. ಆ ಫರಿಸಾಯನ ಅದೇ ರೀತಿ ಪ್ರಾರ್ಥನೆ ಮಾಡಿದ್ರು. ಏನಾಯ್ತು? ನೀತಿವಂತನ ಎಣಿಸಲ್ಪಟ್ಟನ? ಇಲ್ಲ, ಆತನು ನೀತಿವಂತನ ಎಣಿಸಲ್ಪಡದೆ ಹಂಗೆ ಹೋದನ್ರಿ. ಆದ್ರೆ ಸುಂಕದವನ ಪ್ರಾರ್ಥನೆ ಏನಾಗಿತ್ತು? ಚಚ್ಚಿಕೊಂಡು ತನ್ನ ಹೃದಯವನ್ನು ಚಚ್ಚಿಕೊಂಡು ನೋವಿನಿಂದ ದುಃಖದಿಂದ ಆತನು ದೇವರಲ್ಲಿ ಮೊರೆಯಿಟ್ಟಿದಾಗ ಆತನು ನೀತಿವಂತನಾಗಿ ಎಣಿಸಲ್ಪಟ್ಟನು. ಅದಕ್ಕೆ ಕರ್ತನಲ್ಲಿ ದೇವರ ಮಕ್ಕಳೇ, ಇವತ್ತು ನಾವು ಪ್ರಾರ್ಥಿಸಬೇಕಾದರೆ ನಾವು ತಗ್ಗಿಸಿಕೊಂಡು ದೀನತೆಯಿಂದ ದೇವರ ಪ್ರಾರ್ಥನೆ ಮಾಡಿದಾಗ ಆತನು ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ? ನಮಗೆ ತಕ್ಕ ಕಾಲದಲ್ಲಿ ನಮಗೆ ಮೇಲಕ್ಕೆ ಎತ್ತುತ್ತಾರೆ. ಹಲ್ಲೆಲೂಯಾ. ಇವತ್ತು ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ನಮ್ಮನ್ನು ತಗ್ಗಿಸ್ಕೋಬೇಕ್ರಿ. ಅನೇಕ ಜನರು ಏನ್ ಮಾಡ್ತಾರೆ? ನಾನು ಹಿಂಗಿದ್ದೀನಿ ಬಿಲ್ಡಪ್ ಕೊಡ್ತಾರೆ, ಗರ್ವಾಂಗ ಕರೀತಾರೆ. ಏನ್ ರೀತಿ ನೋಡ್ಬಿಡಪ್ಪ, ನೀನು ಖಾಲಿ ತೋಳಿ ಸಮಾನ ಅಂತಾರೆ ಅಲ್ವಾ? ಅವರೊಂದು ದೇವರು ಕೊಟ್ಟಂತ ಸ್ಟೇಜ್ ಅದು ದೇವ್ರು ಕೊಟ್ಟಿದ್ದನ್ನು ಮರ್ತ ಬಿಡ್ತಾರೆ. ಅವೇನನ್ನ ಬಿಡು, ಇವಳನ್ನ ಬಿಡು, ಅವಳನ್ನ ಖಾಲಿ ತೋಳಿ ಸಮಾನ ಅಂತಾರೆ. ಆದರೆ ಅದು ನಿನ್ಗೆ ಅಂತ ಸ್ಟೇಜ್, ಇವತ್ತಂತ ಒಂದು ಪೊಸಿಷನ್ ಯಾರು ಕೊಟ್ಟಿದ್ದಾರೆ? ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಅದಕ್ಕೆ ಆತನನ್ನು ಕೊಂಡಾಡು. ಇವತ್ತು ನಿನ್ ಗರ್ವ ಅಹಂಕಾರ ಪಡುವುದಾದರೆ ಒಂದು ದಿವಸ ದೇವರ ಪೆಟ್ಟು ಬಿದ್ರೆ ತಿರುಗಿ ನೀ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಗರ್ವ ಅಹಂಕಾರ ಪಡಬೇಕು. ಯಾರಲ್ಲಿ ಎದ್ದುಕೊಂಡು ಪಡಬೇಕು? ದೇವರಲ್ಲಿ ಎದ್ದುಕೊಂಡು ಪಡಬೇಕು. ಎಸ್, ನನ್ನ ದೇವರು ನನ್ನ ರಕ್ಷಕನ ಪ್ರಾರ್ಥನೆ ಉತ್ತರಿಸ್ತಾನೆ, ನನಗೆ ದೇವ ಸಹಾಯ ಮಾಡ್ತಾ ಇದ್ದಾನೆ. ಇವತ್ತು ಯಾರಿಲ್ಲ, ಎಲ್ಲರೂ ಕೈ ಬಿಟ್ಟರು. ಯೇಸು ಕ್ರಿಸ್ತನ ಜೊತೆ ಇದ್ದಾನೆ, ಆತನನ್ನು ನಡೆಸುತ್ತಾನೆ, ಆತನನ್ನು ಸ್ವಸ್ಥ ಕೊಡ್ತಾನೆ ಎಂಬುದಾಗಿ ನಾವು ಅನೇಕ ಬಿಲ್ಡಪ್ ಮಾತಾಡ್ತಾರ ಅದು ಆಶೀರ್ವಾದ ಬರುತ್ತೆ. ಸೊ ತಾನು ಹೆಚ್ಚಿಸ್ಕೊಂಡ್ರೆ ದೇವರೇ ನಾ ಹಿಂಗ್ ಒಳ್ಳೆಯಿದ್ದೀನಿ, ಹಂಗಿದ್ದೀನಿ ಅಂತ ಹೇಳಿದ್ರೆ ಅದು ದೇವರಿಗೆ ಹಿಡಿಸಲ್ರಿ. ಯಾಕಂದ್ರೆ ದೇವರು ದೀನ ಮನಸ್ಸು ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ದೀನ ಮನಸ್ಸು ಉಳ್ಳವರಿಗೆ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ದೇವರೇ, ನಾನು ಯೋಗ್ಯನು ಅಲ್ಲ, ನಾನು ಯೋಗ್ಯನಲ್ಲ. ಒಬ್ಬ ಶತಾಧಿಪತಿ ನೋಡ್ತೀವಿ, ಗುರುವೇ ನೀವು ನನ್ನ ಆಳು ಅಸ್ವಸ್ಥನಾಗಿದ್ದಾನೆ, ಆತನನ್ನು ಗುಣಪಡಿಸಬೇಕೆಂಬುದಾಗಿ ಆ ಶತಾಧಿಪತಿ ದೇವರಿಗೆ ಬೇಡಿಕೊಂಡಿದ್ದಾಗ, ಸರಿ ನಾನು ಬಂದು ನಿನ್ನ ಆಳಿಗೆ ಸ್ವಸ್ಥ ಮಾಡ್ತೇನೆ ಎಂಬುದಾಗಿ ಆತನು ಹೇಳಿದನು. ಆದ್ರೆ ಆ ಶತಾಧಿಪತಿ ಹೇಳುತ್ತಾನೆ, ನಾನು ಒಬ್ಬನಿಗೆ ನನ್ನ ಕೈ ಕೆಳಗೆ ಆಳುಗಳಿದ್ದಾರೆ, ಒಬ್ಬನಿಗೆ ಹೋಗಂತಾನೆ, ಬಾ ಅಂದು ಬರ್ತಾನೆ ಎಂಬುದಾಗಿ ಹೇಳ್ಕೊತಾರೆ, ತಗ್ಗಿಸ್ಕೊತಾ ಇದ್ದಾನೆ ಆ ಶತಾಧಿಪತಿ. ಶತಾಧಿಪತಿ ಅಂದ್ರೆ 100 ಸೈನಿಕರ ಮೇಲೆ ಆತನ ಅಧಿಕಾರಿಯಾಗಿರ್ತಾನೆ. ಅಲ್ಲಿ ಹೇಳ್ತಾನೆ ಯೇಸು ಕ್ರಿಸ್ತನಿಗೆ, ದೇವರೇ, ಗುರುವೇ, ಯೇಸುವೆ, ನೀನು ನನ್ನ ಮನೆಗೆ ಬರುವಕ್ಕೆ ನಾನು ಯೋಗ್ಯನಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುತ್ತದೆ ಎಂಬುದಾಗಿ ಆತನು ಹೇಳ್ತಾನೆ. ನಾನು ಶತಾಧಿಪತಿ ಇದ್ದನು, ಆ ದೇವರ ಮುಂದೆ ಆತನ ತಗ್ಗಿಸಿಕೊಂಡನು. ಆತನ ಕೆಳಗೆ 100 ಸೈನಿಕರು ಇದ್ದರೂ ಸಹ, ಆತನ ಕೆಳಗೆ 100 ಸೇವಕರು ಇದ್ದರೂ ಕೂಡ ಆತನು ಆ ದೇವರ ಮುಂದೆ, ಆ ಸೃಷ್ಟಿಕರ್ತನ ಮುಂದೆ ತಗ್ಗಿಸ್ಕೊಂಡು ಪ್ರಾರ್ಥಿಸಿದನು. ತಗ್ಗಿಸ್ಕೊಂಡು ಬೇಡ್ತಾ ಇದ್ದಾನೆ, ನೀನು ನನ್ನ ಮನೆಗೆ ತರಷ್ಟು ನನ್ನ ಯೋಗ್ಯತೆ ನನಗಿಲ್ಲ, ನೀನು ಒಂದು ಮಾತು ಹೇಳು ಸಾಕು, ನನ್ನ ಆಳಿಗೆ ಇಲ್ಲಿಂದಲೇ ಬಿಡುವಾಗುತ್ತದೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ದೇವರ ಮಗನೇ, ಹೌದು, ಇಂಥ ನಂಬಿಕೆ ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ನೋಡಿಲ್ಲ ಅಂತ ಹೇಳ್ತಾರೆ ಈ ಸಮಯದಲ್ಲಿ. ಹೌದು, ಆಳಿಗೆ ಸ್ವಸ್ಥವಾಯಿತು ಅನ್ನೋದಾಗಿ. ಹಲ್ಲೆಲೂಯಾ. ಸೊ ಮಾತಿನಿಂದ ಅಲ್ಲಿ ದೇವರು ಬಿಡುಗಡೆ ಕೊಟ್ಟಿದ್ದರು. ಯಾವಾಗ ಕರ್ತನಲ್ಲಿ ದೇವರ ಮಗನೇ, ಸೊ ದೇವರ ಮಗಳೇ, ಆತ್ಮೀಯ ಜನರೇ, ಇವತ್ತು ನೀವು ಕರ್ತನಲ್ಲಿ ಪ್ರಾರ್ಥಿಸುವಾಗ ತಗ್ಗಿಸ್ಕೊಂಡು ನಮ್ಮ ಪೊಸಿಷನ್ ಏನಿದೆ ಅಂತ ಹೇಳಿ ಅದು ಮರೆತು ಬಿಟ್ಟು ನಾವು ದೇವರಲ್ಲಿ ತಗ್ಗಿಸ್ಕೊಂಡು ಪ್ರಾರ್ಥಿಸೋದಾದರೆ, ನಾವು ತಗ್ಗಿಸ್ಕೊಂಡು ನಮ್ಮನ್ನು ನಾವು ತಗ್ಗಿಸ್ಕೊಂಡು ತೀವ್ರತೆಯಿಂದ ಅಚ್ಚೊಚ್ಚಿದ ಮನಸ್ಸಿನಿಂದ ಆ ದೇವರಿಗೆ ಪ್ರಾರ್ಥಿಸಿದಾಗ ಆತನು ನಮಗೆ ಬಿಡುಗಡೆ ಕೊಡುವಂತ ದೇವರಾಗಿದ್ದಾರೆ.
ಆತನು ನಮಗೆ ಸ್ವಸ್ಥತೆ ಕೊಡುವ ದೇವರಾಗಿದ್ದಾರೆ. ಯಾಕಂದ್ರೆ ದೀನ ಮನಸ್ಸುಳ್ಳ ದೇವರು ದೀನ ವ್ಯಕ್ತಿಗೆ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ನೀನು ಇವತ್ತು ನಿನ್ನ ಜೀವನದಲ್ಲಿ ದೇವರು ಕೊಟ್ಟಂತಹ ಬುದ್ಧಿ, ಜ್ಞಾನ, ವಿವೇಕ, ದೇವರು ಕೊಟ್ಟಂತಹ ಅಧಿಕಾರ, ಆ ದೇವರು ಕೊಟ್ಟಂತಹ ಒಂದು ಐಶ್ವರ್ಯ ನೀನು ಈ ಗರ್ಭಾಂತರ ಪಡ್ತಾ ಇದ್ದಾರೆ. ಇವತ್ತು ನೀನು ಅದರಲ್ಲಿ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಎಚ್ಚರಿಕೆ ಕರ್ತನಲ್ಲಿ ದೇವರ ಮಗನೇ, ದೇವರ ಮಗಳೇ, ದೇವರು ನೇರವಾಗಿ ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ. ದೇವರು ಯೇಸು ಕ್ರಿಸ್ತನು ಇವತ್ತು ನೇರವಾಗಿ ನಿನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ. ಎಚ್ಚರವಾಗು. ದೇವರ ಜ್ಞಾನ ಕೊಟ್ಟಿದ್ದಾದರೆ ಅದು ದೇವರಿಗೆ ಮಹಿಮೆ ಪಡಿಸು. ಇವತ್ತು ದೇವರಿಗೆ ಒಳ್ಳೆ ಅಧಿಕಾರ ಕೊಟ್ಟಿದ್ದಾರೆ, ಒಳ್ಳೆ ಒಂದು ದುಡ್ಡು ಕೊಟ್ಟಿದ್ದಾರೆ, ದೊಡ್ಡ ಆಸ್ತಿ ಕೊಟ್ಟಿದ್ದಾರೆ. ಅದರಿಂದ ಹೆಚ್ಚಿಸ್ಕೋಬೇಡ, ನೀ ತಗ್ಗಿಸ್ಕೊಂಡು ದೇವರಲ್ಲಿ ಇವತ್ತು ನೀವು ಹೆಚ್ಚಿಸ್ಕೊಳ್ಳೋದಾದರೆ ಆ ತರಿಸಾಯದಂತ ಏನಾಗ್ತೀಯ ನೀನು? ನೀತಿವಂತನಂತ ಎಣಿಸಲ್ಲ. ಆ ಸುಂಕದವನಂತೆ ನೀನು ಜಜ್ಜದ ಮನಸ್ಸಿನ ದೇವರಿಗೆ ಪ್ರಾರ್ಥಿಸಿದಾಗ ಇವತ್ತು ದೇವರಿಗೆ ಏನು ಕೊಡ್ಲಿಲ್ಲ ಅಂತ ನೀನು ಕೊಟ್ಟಿದ್ದಾರೆ ದೇವರಿಗೆ ಅಂದ್ರೆ ನೀನು ದೇವರನ್ನು ಆರಾಧಿಸು, ದೇವರಿಗೆ ಮಹಿಮೆ ಪಡಿಸು. ನೀ ದೇವರಲ್ಲಿ ದೀನತೆಯಿಂದ ಬಾ. ಇವತ್ತಿನ ಪೊಸಿಷನ್ ಏನಿದೆ ಅದು ದೇವರಲ್ಲಿ ಮುಂದೆ ಬಂದಿದಾಗ, ನೀ ದೇವರ ಆಲಯದಲ್ಲಿ ಬಂದಿದಾಗ, ಆ ಯೇಸು ಕ್ರಿಸ್ತನ ಮುಂದೆ ಮೊಣಕಾಲು ಊರಿದಾಗ ನಿನ್ನ ಪರಿಸ್ಥಿತಿ, ನಿನ್ನ ಪೊಸಿಷನ್ ಏನಿದೆ ಮರ್ತು ಬಿಡು. ಯಾಕಂದ್ರೆ ಆತನು ರಾಜಾದಿರಾಜನು. ಆತನ ಮುಂದೆ ನಾವೆಲ್ಲರೂ ಏನಾಗಿದ್ದೇವೆ? ದ್ರೋಹಿಯಾಗಿದ್ದೇವೆ. ಆತನ ಮುಂದೆ ನಾವೆಲ್ಲರೂ ಶೂನ್ಯವಾಗಿದ್ದೇವೆ. ಅದಕ್ಕೆ ಕರ್ತನ ದೇವರ ಮಗನೇ, ಇವತ್ತು ನೀ ಎಂತ ಪೊಸಿಷನ್ ಇದ್ದ ನೀನು ಹೆಚ್ಚಿಸ್ಕೋಬೇಡ. ಯಾಕಂದ್ರೆ ನೀನು ತಗ್ಗಿಸಲ್ಪಡ್ತೀನಿ. ಆ ಸುಂಕದವನಂತ ನೀನು ತಗ್ಗಿಸ್ಕೊಂಡ್ರೆ ದೇವರು ಆಶೀರ್ವಾದ ಮಾಡ್ತಾನೆ. ನಾವು ಕರ್ತನ ಪ್ರಾಣದಲ್ಲಿ ಏನ್ ಮಾಡ್ಬೇಕಂತ ದೀನತೆಯಲ್ಲಿರುವಾಗ ದೇವರು ತಕ್ಕ ಸಮಯದಲ್ಲಿ ನಮಗೆ ಮೇಲೆತ್ತುತ್ತಾರೆ. ಹಾಲೆಲೂಯಾ. ದೇವರ ವಾಕ್ಯ ನಮಗೆ ಹೇಳುತ್ತದೆ. ಸೊ ಇವತ್ತು ಪ್ರಾರ್ಥನೆಗೆ ಉತ್ತರ ದೇವರು ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ನಾವು ಯಾವಾಗಲೂ ಆ ರಾಜಾದಿರಾಜನ ಮುಂದೆ, ಆ ಕರ್ತನ ಮುಂದೆ ನನ್ನನ್ನು ನಾವು ತಗ್ಗಿಸ್ಕೋಬೇಕು. ನಾವು ತಗ್ಗಿಸ್ಕೊಂಡಾಗ ಏನಾಗ್ತೇವೆ? ಹೆಚ್ಚಿಸಲ್ಪಡ್ತೇವೆ. ದೇವರ ವಾಕ್ಯ ಹೇಳ್ತದೆ ಇಲ್ಲಿ 14ನೇ ವಚನದಲ್ಲಿ, ನೀನು ಹೆಚ್ಚಿಸಿಕೊಳ್ಳೋದಾದರೆ ನೀನು ತಗ್ಗಿಸಲ್ಪಡ್ತೀಯಾ, ನೀನು ತಗ್ಗಿಸಿಕೊಳ್ಳೋದಾದರೆ ಹೆಚ್ಚಿಸಲ್ಪಡ್ತೀಯಾ. ಯಾರು ಹೆಚ್ಚಿಸ್ತಾರೆ? ಆ ವೃಕ್ಷಗಳು ಹೆಚ್ಚಿಸ್ತಾನೆ. ಇವತ್ತು ಪ್ರತಿಯೊಂದರಲ್ಲಿ ನಿನ್ ದೇವರ ಬುದ್ಧಿ, ಜ್ಞಾನ, ವಿವೇಕ, ನಿನ್ಗೆ ಆಸ್ತಿ, ಅಂತಸ್ತು, ಅಧಿಕಾರ ಕೊಟ್ಟೋದಾದ್ರೆ ಆ ದೇವರು ಎಲ್ಲಾ ಮೊದಲು ಕೊಟ್ಟಿದ್ದಾದ್ರೆ ನೀ ದೀನತೆಯಿಂದ ಆ ದೇವರ ಮುಂದೆ ಬಂದು ನೀನು ಜಜ್ಜನ ಮನಸ್ಸಿಂದ ಆತನ ಪ್ರಾರ್ಥಿಸಿದಾಗ ಆತನ ಮುಂದೆ ನೀನು ನೀತಿವಂತನೆಂಬುದಾಗಿ ಎಣಿಸಲ್ಪಡ್ತೀಯ. ಅಲ್ಲೆಲ್ಲೂಯಾ. ಅದಕ್ಕಾಗಿ ದೇವರ ನನ್ನ ಮಕ್ಕಳೇ, ದೇವರು ಈ ಒಂದು ವಾಕ್ಯವನ್ನು ನಮಗೆ ಹೇಳುವಾಗ ಈ ವಿಷಯದಲ್ಲಿ, ಈ ವಾಕ್ಯದಲ್ಲಿ ರಹಸ್ಯ ಗೂಢಾರ್ಥಗಳ ದೇವರನ್ನು ತಿಳಿಸಿದಾಗ ನಾವೇನ್ ಮಾಡ್ಬೇಕು? ಇವತ್ತಿನ ದಿವಸ ನನ್ನನ್ನು ತಗ್ಗಿಸಿಕೊಂಡು ನಮ್ಮ ಒಂದು ಪೊಸಿಷನ್ ಆ ದೇವರ ಮುಂದೆ ಬಿಟ್ಟು, ನಾನು ಏನಿಲ್ಲ ಸ್ವಾಮಿ, ನಾನೇನು ಕರ್ತನೆ, ನಾನಿನ್ನು ಶೂನ್ಯವಾಗಿದ್ದೇನೆ, ನಾನಿನ್ನು ಜೀವ ಆಗಿದ್ದೇನೆ ಅಂತ ನಾವು ದೇವರ ಹತ್ರ ಹೋಗಿ ತಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡಿದಾಗ ಆತ ನಮಗೆ ಹೀರೋವಾಗಿ ಪಡಿಸ್ತಾನೆ. ಹಾಲೆಲೂಯಾ. ಜೀವ ಇರುವಂತ ನಮ್ಮನ್ನು ಹೀರೋವಾಗಿ ಮಾಡುವಂತ ಆ ದೇವರು ಯೇಸು ಕ್ರಿಸ್ತನು. ಅದಕ್ಕೆ ಕರ್ತನ ದೇವರ ಮಗನೇ, ದೇವರ ಮಗಳೇ, ಇವತ್ತು ನೀನು ಗರ್ವಾಂಕರ, ಇವತ್ತು ನೀನು ಹೆಚ್ಚಿಸ್ಕೊಳ್ಳೋದಾದರೆ ಇವತ್ತು ದೇವರು ಹೆಚ್ಚಿಸ್ತಾ ಇದ್ದೇನೆ. ಹೆಚ್ಚಿಸ್ಕೋಬೇಡ. ಇವತ್ತಿನ ದಿವಸ ನೀನು ತಗ್ಗಿಸ್ಕೊ. ನೀನೆಲ್ಲ ಪ್ರಾರ್ಥನೆ ಉತ್ತರ ದೇವರು ಕೊಡ್ತಾರೆ. ನೀನ್ ನೀತಿವಂತನಿಗೆ ಎಣಿಸಲ್ಪಡ್ತಿ. ಆ ನೀತಿವಂತನಿಗೆ ಎಣಿಸಲ್ಪಟ್ಟರೆ ಅದು ಏನ್ ಮಾಡುತ್ತೆ? ನಿನಗೆ ಲೋಕಕ್ಕೆ ಕೊಂಡೊಯ್ಯುತ್ತೆ. ಯಾರ ಹತ್ರಕ್ಕೆ? ಯೇಸು ಕ್ರಿಸ್ತನ ಹತ್ರಕ್ಕೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ದೇವರ ಮಕ್ಕಳೇ, ಅದೇ ರೀತಿ ವಾಕ್ಯದಂತೆ ನಾವೇನ್ ಮಾಡೋಣ? ಎಲ್ಲರೂ ತಗ್ಗಿಸ್ಕೊಂಡು ದೇವರ ಹತ್ರ ದೀನತೆಯಿಂದ ಬೇಡವೇ ಇರೋಣ. ಸೊ ದೇವರು ನಮ್ಮೆಲ್ಲ ಪ್ರಾರ್ಥನೆ ಉತ್ತರ ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸೊ ಹೀಗಾಗುವಂತೆ ದೇವರು ಆಶೀರ್ವಾದ ಮಾಡಲಿ. ಈ ವಾಕ್ಯವನ್ನು ನಮಗೆ, ನಮ್ಮ ಆತ್ಮಿಕ ಲಾಭಕ್ಕೆ, ಸಮಾಜ ನಿಮಗೆ, ನಿಮ್ಮ ಕುಟುಂಬಕ್ಕೆ ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರು ನಿಮಗೆ ಸ್ತೋತ್ರವಂತರಾಗಲು, ನಿಮಗೆ ಮಹಿಮಂತವಾಗಲಿ ಕರ್ತನೆ. ಹೌದು ಕರ್ತನೆ, ಎಷ್ಟೊತ್ತು ಕೇಳಿದಂತಹ ನಿನ್ನ ಆ ವಾಕ್ಯವನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡುತ್ತೇನೆ. ಹೌದು ಕರ್ತನೆ, ನಾವು ನಿನ್ನ ಮುಂದೆ ಹೆಚ್ಚಿಸಿಕೊಳ್ಳದಂತೆ, ನಾವು ನಿನ್ನ ಮುಂದೆ ಬಂದು ತಗ್ಗಿಸಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡುವಂತೆ ನಮ್ಮನ್ನು ಇವತ್ತಿನ ಎಚ್ಚರ ಮಾಡಿದಕ್ಕಾಗಿ ಸ್ತೋತ್ರ. ಆ ಪರಿಸಾಯದಂತೆ ಅಲ್ಲ, ಆ ಸುಂಕದವನಂತೆ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದೆ ಕರ್ತನೆ. ಆತನೇ ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟನೆಂಬುದಾಗಿ ನೀನು ಹೇಳ್ತಾ ಇದ್ದೀವಿ ಕರ್ತನೆ.
ಅದೇ ರೀತಿ ಕರ್ತನೆ ನಾವೆಲ್ಲರೂ ಕರ್ತನೆ ಇವತ್ತು ನಿನ್ನ ದೇವರ ಮಕ್ಕಳು ಎಲ್ಲ ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ನಿನ್ನ ಮಕ್ಕಳು ಕೂಡ ನಾವೆಲ್ಲರೂ ಕರ್ತನೆ ತಗ್ಗಿಸಿಕೊಂಡು ನಾವು ಇದರಲ್ಲಿ ಬೇಡುವಾಗ ಪ್ರಾರ್ಥಿಸುವಾಗ ನಮಗೆ ಹೀಗೆ ಹೆಚ್ಚಿಸಿ ಆಶೀರ್ವಾದ ಮಾಡ್ತೆ ಅಂತ ಹೇಳಿ ನಂಬಿ ನೀವು ಸ್ತೋತ್ರ ಹೇಳ್ತೇವೆ ಕರ್ತನೆ. ಅದೇ ರೀತಿ ಎಲ್ಲ ಮಕ್ಕಳನ್ನು ಹೌದು ಕರ್ತನೆ ಅದೇ ರೀತಿ ಆನ್ಲೈನ್ ವೀಕ್ಷಿಸುವಂತ ಎಲ್ಲ ಮಕ್ಕಳನ್ನು ಅವರನ್ನು ಅವರ ಕುಟುಂಬವನ್ನು ನಿನ್ನ ಆಶೀರ್ವಾದ ಮಾಡು. ಈ ವಾಕ್ಯವನ್ನು ಕೇಳಿ ಅವರ ಆಶೀರ್ವಾದ ಹೊಂದಿ ನಿನ್ನ ಮಕ್ಕಳ ಜೀವಿಸುವಂತೆ ಆಶೀರ್ವಾದ ಮಾಡ್ಬೇಕೆಂದು ಪ್ರಾರ್ಥಿಸ್ತೇನೆ. ತಾನು ಹೆಚ್ಚಿಸಿಕೊಳ್ಳದಂತೆ ಹೌದು ಯಾವಾಗಲೂ ತಗ್ಗಿಸಿಕೊಂಡಿರುವಾಗ ಅವರು ನೀನು ಹೆಚ್ಚಿಸ್ತೆ ಅಂತ ಹೇಳಿ ನಾನು ನಂಬುತ್ತೇನೆ ಪ್ರಭಾ. ಈ ವಾಕ್ಯವನ್ನು ದೇವರ ಆಶೀರ್ವಾದ ಆಶೀರ್ವಾದ ಮಾಡಿದೆ ಅಂತ ಹೇಳಿ ನಂಬಿ ನೀವು ಸ್ತೋತ್ರ ಹೇಳುತ್ತಾ ಈ ಎಲ್ಲ ಪ್ರಾರ್ಥನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೆನ್ ಆಮೆನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಅನುಮತಿ ಸಹವಾಸವು ಇಲ್ಲಿರುವಂತ ನಮ್ಮೆಲ್ಲರೊಂದಿಗೂ ನಮ್ಮೊಂದಿಗೂ ನಮ್ಮ ಕುಟುಂಬದೊಂದಿಗೂ ಎಲ್ಲ ಬಂಧು ಬಾಳದವರೊಂದಿಗೂ ಮತ್ತ ಆನ್ಲೈನ್ ನಲ್ಲಿ ವೀಕ್ಷಿಸುವಂತ ಎಲ್ಲ ದೇವರ ಮಕ್ಕಳೊಂದಿಗೂ ಅವರ ಕುಟುಂಬದೊಂದಿಗೂ ಮತ್ತವೆಲ್ಲ ವಿಶ್ವಾಸಿಗಳೊಂದಿಗೂ ದೇವರ ಸೇವಕರೊಂದಿಗೂ ಅವರು ಮಾಡುವಂತ ಎಲ್ಲ ಸೇವೆಗಳೊಂದಿಗೂ ಮತ್ತೆ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಒಂದಿಗೂ ಇಂದಿಗೂ ಎಂದಿಗೂ ಹೌದು ಕರ್ತನೆ ಮಾಡುವಂತಹ ಸೇವೆ ಯೇಸು ಸ್ವಾಮಿಗಳಿಗೆ ಸ್ತೋತ್ರವಾಗಲಿ. ಈ ಒಂದು ಮಿನಿಸ್ಟ್ರಿ ಒಂದಿಗೂ ಹೌದು ಕರ್ತನೆ ಇಂದಿಗೂ ಎಂದಿಗೂ ಸದಾಕಾಲ ನೆಲೆಯಾಗಲಿ ಯೇಸು ನಾಮದಲ್ಲಿ ತಂದೆ. ಆಮೆನ್ ಆಮೆನ್. ಥ್ಯಾಂಕ್ ಯು ಜೀಸಸ್. ದೇವರಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆಶೀರ್ವಾದ ದೇವರ ಮಕ್ಕಳೇ. ಸೊ ಈ ದೇವರ ವಾಕ್ಯದ ವಿಡಿಯೋವನ್ನು ನೋಡಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನೇಕರಿಗೆ ದೇವರ ವಾಕ್ಯದ ವಿಡಿಯೋವನ್ನು ಕಳಿಸಿ ನೀವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ನಾವು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. God bless you and your family. Amen. Hallelujah.